ನಮಸ್ಕಾರ ವೀಕ್ಷಕರೇ, ಶುಭೋದಯ. ತಮ್ಮೆಲ್ಲರಿಗೂ ಕೆಪಿ ನಂಜುಂಡಿರವರ ಲಕ್ಷ್ಮಿ ಗೋಲ್ಡ್ಸ್ ಪ್ಯಾಲೇಸ್ ಅರ್ಪಿಸುವ ಬೃಹತ್ ಬ್ರಹ್ಮಾಂಡ ಕಾರ್ಯಕ್ರಮಕ್ಕೆ ಪ್ರೀತಿಯ ಅತ್ಯಾತ್ಮೀಯ ಸ್ವಾಗತ, ಸುಸ್ವಾಗತ. ದುರ್ಬಲರು ಹಲವಾರು ಮಂದಿ ಒಂದೆಡೆ ಸೇರಿದ್ರೆ ಶಕ್ತಿವಂತರಾಗ್ತಾರಂತೆ. ಅದಕ್ಕೆ ಉತ್ತಮ ಉದಾಹರಣೆ ಏನಪ್ಪಾ ಅಂದ್ರೆ, ಕೇವಲ ಹುಲ್ಲಿನಿಂದ ಮಾಡಿದ ಹಗ್ಗದಿಂದ ಬಲಿಷ್ಠವಾದ ಆನೆಯನ್ನೇ ಕಟ್ ಹಾಕಬಹುದು ಅಲ್ವೇ? ಬನ್ನಿ ಗುರೂಜಿ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಶ್ರೀಯುತರು ಶ್ರೀ ಸಂಪೂರ್ಣ ಸನಾತನ ಧರ್ಮ ಸಂರಕ್ಷಣಾ ಸಮಿತಿಯ ಸಂಸ್ಥಾಪಕರು ಹಾಗೂ ಶ್ರೀ ಸಂಪೂರ್ಣ ವರಮಹಾಲಕ್ಷ್ಮಿ ಮಹಾಸಂಸ್ಥಾನದ ವ್ಯವಸ್ಥಾಪಕ ನಿರ್ದೇಶಕರು, ನಮ್ಮೆಲ್ಲರ ಪ್ರೀತಿಯ ನಲ್ಮೆಯ ಗುರುಗಳು ಶ್ರೀ ನರೇಂದ್ರ ಬಾಬು ಶರ್ಮಾ ಗುರೂಜಿ ಅವರು. ಗುರುಜಿ ನಮಸ್ಕಾರ. ಗುರುಜಿ, ನಿನ್ನೆ ರವಿವಾರ, ಅದರಲ್ಲೂ ಇನ್ನೊಂದು ವಿಶೇಷ ಏನಪ್ಪಾ ಅಂದ್ರೆ, ಲೋಕ ಕಲ್ಯಾಣಾರ್ಥವಾಗಿ ನೀವು ನಿಕುಂಬಿಲ ಯಾಗವನ್ನ ಕೂಡ ಹಮ್ಮಿಕೊಂಡಿದ್ರಿ. ಹೇಗಿತ್ತು ಅದರ ಅನುಭವದ ಜೊತೆಗೆ ಸಾಕಷ್ಟು ವಿಶೇಷ ಮಾಹಿತಿಯನ್ನ ನಮಗೆ ನೀಡ್ತೀರಾ ಅಂತ ಭಾವಿಸ್ತಾ ಏನ್ ಹೇಳ್ತಾ ಇದ್ದೀರಾ? ಎಲ್ಲ ವೀಕ್ಷಕ ಬಾಂಧವರಿಗೆ ಪರಿಪೂರ್ಣವಾದ ಸ್ವಾಗತ. ದೈವಾನುಗ್ರಹ ಭಕ್ತ ಪ್ರಿಯರೇ, ಸರ್ವರಿಗೂ ಶಕ್ತಿಯುತ ಸ್ವಾಗತ. ಈ ಸ್ವಾಗತವನ್ನ ಬ್ರಹ್ಮಾಂಡ ಲೋಕದಲ್ಲಿ ಯಾತಕ್ಕೆ ಅಂದ್ರೆ, ಇವತ್ತು ಕುಂಭ ಸಂಕ್ರಮಣ ಅಂತ. ಕುಂಭ ಸಂಕ್ರಮಣದಲ್ಲಿ ಜಗನ್ಮಾತೆ ಭಗವತಿ ದೇವಿ ವಾಸವಾಗಿರ್ತಕ್ಕಂಥ ಪಾತಾಳ ಲೋಕ ಇಂದು ತೆರೆಯುತ್ತೆ ಅಂತ ಹೇಳಿದ್ವಿ. ಪ್ರತಿ ತಿಂಗಳು ಸಂಕ್ರಮಣಕ್ಕೆ ಮಾತ್ರ ದೇವಾಲಯ ದರ್ಶನ, ದೇವಿಯ ದರ್ಶನ. ಆದರೆ ಇನ್ನ ಮೇಲೆ ನಿನ್ನೆ ಆಗಿರತಕ್ಕಂಥ ಯಾಗದಲ್ಲಿ, ಇವತ್ತು ಪೂರ್ಣಾಹುತಿಯ ಸಂಕಲ್ಪದಲ್ಲಿ, ಭಗವತಿ ಕೃಪಾ ಕಟಾಕ್ಷದಲ್ಲಿ ಇವತ್ತಿನ ರಾತ್ರಿಯೇ ಪರಿಪೂರ್ಣವಾದ ಸಂಕಲ್ಪ. ಸಂಕಲ್ಪದಲ್ಲಿ ಏನ್ ಮಾಡ್ತೀವಿ, ಯಾವತ್ತೂ ಒಂದು ಪೂಜೆಯನ್ನು ಮಾಡೋಕ್ಕೆ ಮೊದಲು ನೀವು ಕೈಗೊಂಡಿರತಕ್ಕಂಥ ಕಾರ್ಯ ಸಿದ್ಧಿಯಾಗ್ಲಿ ಅಂತ ಸಂಕಲ್ಪವನ್ನು ಮಾಡ್ಕೋಬೇಕು. ಅದರಲ್ಲಿ ಭರತ ವರ್ಷೆ ಭರತ ಕಂಡೆ ಅನ್ನೋದರಲ್ಲಿ ಮನ್ವಂತರೆ ವೈವತ್ಸ್ವತ ಅನ್ನೋದನ್ನ ಬಿಟ್ಟಾಕಿ ಸಾಕ್ಷಾತ್ ಆಂಜನೇಯ ಮನ್ವಂತರೆ ಅಂತ ಹೇಳಬೇಕು. ಕಲಿಯುಗದಿಂದ ಸತ್ಯಯುಗಕ್ಕೆ ಕಾಲಿಡ್ತಾ ಇದ್ದೀವಿ, ಸತ್ಯುಗಕ್ಕೆ ಕಾಲಿಟ್ಬಿಡ್ತಾ ಇದ್ದೀವಿ. ವಿಶೇಷವಾಗಿ ಸತ್ಯಯುಗದಲ್ಲಿ ಕೃಷ್ಣ ಪರಮಾತ್ಮನ 5000 ವರ್ಷಗಳೇ ಒಂದು ಯುಗಕ್ಕೆ ಮತ್ತೆ ಕೃಷ್ಣನ ಜನನ ಅಂದ್ರೆ ಪುನರ್ಚೇತನ. ಕೃಷ್ಣನಿಗೆ ಶಕ್ತಿಯುತವಾಗಿರತಕ್ಕಂಥ ಅನುಗ್ರಹವನ್ನ, ಗಾಂಧಾರಿ ಶಾಪ ವಿಮೋಚನೆಯನ್ನ ಕೃಷ್ಣ ಪರಮಾತ್ಮನು ಪಡಿತಾನೆ. ಪಾಂಡವರು ಎಲ್ಲೆಲ್ಲಿ ಬಂದಿದ್ದಾರೆ, ಯಾವ್ಯಾವ ರೀತಿಯಲ್ಲಿ ಅವತರಿಸಿದ್ದಾರೆ ಈ ಒಂದು ಕಲಿಯುಗದಲ್ಲಿ, ಪ್ರತಿಯೊಬ್ಬನೂ ಯಾವ್ಯಾವ ರೀತಿಯಲ್ಲಿ ಇದ್ದಾನೆ, ಎಲ್ಲೆಲ್ಲಿದ್ದಾನೆ, ಎಲ್ಲಾ ಸಪ್ತ ಚಿರಂಜೀವಿಗಳಾಗಿರ್ತಕ್ಕಂಥವ್ರು, ಎಲ್ಲಾ ಜೀವರಾಶಿಗಳಲ್ಲಿ ವಿಶೇಷವಾದ ಶಕ್ತಿಗಳನ್ನು ಹೊಂದಿಕೊಳ್ತಕ್ಕಂಥ ಈ ಒಂದು ಯಾಗ ಕೈಂಕರ್ಯವನ್ನ ಮುಗಿಸಿ ವಿಶೇಷವಾಗಿ ನಿಮ್ಮೆಲ್ಲರಿಗೂ ನಮ್ಮ ಭಾರತ ದೇಶಕ್ಕೆ, ರಾಜ್ಯಕ್ಕೆ ಸುಭಿಕ್ಷೆಯನ್ನು ಕೋರಿ ಈ ಯಾಗವನ್ನು ಹಮ್ಮಿಕೊಂಡಿರತಕ್ಕಂಥದ್ದು ಪರಿಪೂರ್ಣವಾಗಿರತಕ್ಕಂಥ ಅಂಶ. ಎಷ್ಟು ಸತ್ಯಾನಕ್ಕೆ ಸಾಕ್ಷಿ ರೂಪ ಮಂಗಳವಾರ ಛಾಯಾದೇವಿ ಅಂದ್ರೆ ಅಮ್ಮನವರ ದಿನವೇ ಮಂಗಳವಾರ. ಆ ಅಮ್ಮನವ್ರ ದಿವಸನೇ ವಿಶೇಷವಾಗಿ ಅನ್ನದಾನದ ಕುಟೀರ, ನೂತನ ಕುಟೀರ ಉದ್ಘಾಟನೆ ಸಮಾರಂಭ. ಅವತ್ತಿನ ದಿವಸನೇ ಮಂಗಳವಾರ ಅಮಾವಾಸ್ಯೆ ಬೇರೆ ಬಿದ್ದಿದೆ, ಮಾಘ ಮಾಸದ ಕೊನೆಯ ದಿನ. ಅಷ್ಟೂ ಜನ ಕರ್ಮವನ್ನು ಕಳ್ಕೊಂಡು ಅತಿರುದ್ರವನ್ನ, ಪ್ರಳಯ ರುದ್ರವನ್ನ ಶನೇಶ್ವರನ ಹೋಮದ ಮೇಲ್ ಮಾಡಿ ಇಡೀ ಜಗತ್ತಿನ ಅಷ್ಟೂ ಕರ್ಮಗಳು ಒಂದು ಕಾಲಕ್ಕೆ ಕಳೆಯೋದು ಇಡೀ ಜಗತ್ತಲ್ಲಿ ಯಾರೂ ಮಾಡೋಕ್ಕಾಗಲ್ಲ. ಅಂಥದ್ರಲ್ಲಿ ಯಜ್ಞ ಕಾರ್ಯವನ್ನು ಮಾಡಿರತಕ್ಕಂಥ ಕೊನೆಯ ದಿನ. ಇದಕ್ಕೆ ನೀವೆಲ್ಲ ಈ ಯಜ್ಞ ಕಾರ್ಯದಲ್ಲಿ ಏನೇನು ಎರಡೆರಡು ಯಜ್ಞಗಳು ಅಂದ್ರೆ, ಆ ನಿಕುಂಬಳ ಯಾಗವನ್ನೂ ಸೇರಿಸಿ 7 ಯಜ್ಞ ಕಾರ್ಯಗಳನ್ನ ಇಡೀ ಜಗತ್ತಿಗೋಸ್ಕರ ಮಾಡಿರ್ತಕ್ಕಂಥ ಲೋಕ ಕಲ್ಯಾಣಾರ್ಥವಾಗಿ. ಒಬ್ಬೊಬ್ಬನಿಗೆ ಕಷ್ಟಗಳಿರುತ್ತೆ, ಎಲ್ಲರೂ ನಿಮಗೆ ಸುಮ್ಮನೆ ದುಡ್ಡನ್ನು ಬಳಸ್ತಾರೆ. ಆದರೆ ಇದುವರ ತನಕ ಎಲ್ಲರೂ ಸಾಮೂಹಿಕವಾಗಿ ಮಾಡಿ ಧರ್ಮದಿಂದ ಇದುವರ ತನಕ ಎಲ್ಲರ ಸಮಸ್ಯೆನ ಏಕಕಾಲಕ್ಕೆ ಪರಿಹಾರ ಮಾಡೋ ಯಜ್ಞ ಕಾರ್ಯಗಳನ್ನು ಮಾತ್ರ ನಾನು ಹಮ್ಮಿಕೊಂಡಿದ್ದೀನಿ. ಮುಂದಕ್ಕೂ ಅದೇ ಕಾರ್ಯವನ್ನ ಲೋಕ ಕಲ್ಯಾಣಾರ್ಥವಾಗಿ ಕಲಿಯುಗದಲ್ಲಿ ಸತ್ಯಯುಗಕ್ಕೆ ಕಾಲಿಡೋ ಸಮಯದಲ್ಲಿ ಜಗನ್ಮಾತೆ ಒಂದು ಸಲ ಅವತಾರ ಮಾಡಿಬಿಡ್ತಾಳೆ. ಅದೇ ಕಲಿಯುಗದ ಕೊನೆ ಅಂತ್ಯ. ಆ ಸಮಯಕ್ಕೆ ಕನ್ಯಾಕುಮಾರಿಯಿಂದ ಕಾಶ್ಮೀರದವರೆಗೂ ಬರ್ತಕ್ಕಂಥ ಅಷ್ಟೋ ದೇವಾನ್ ದೇವತೆಗಳು ಆ ಜಗನ್ಮಾತೆಯಲ್ಲಿ ಸೇರ್ಬಿಡ್ತಾರೆ. ಅಷ್ಟಾದಶಭುಜ ದುರ್ಗಾಲಕ್ಷ್ಮಿ ಸಂಪೂರ್ಣವಾಗಿ ಕೂತ್ಕೊಳ್ಳೋದ್ರಿಂದ ಸಂಪೂರ್ಣ ವರಮಹಾಲಕ್ಷ್ಮಿ. ಅದಕ್ಕೋಸ್ಕರ ಸಮುದ್ರ ಮಥನ ಮಾಡೋ ಸಮಯಕ್ಕೆ, ಈ ಮಥನವಾಗೋ ಸಮಯಕ್ಕೆ, ಶನಿ ಗುರು ನೋಡೋ ಸಮಯಕ್ಕೆ ಇಷ್ಟೆಲ್ಲ ಪರಿಹಾರ ಸೂಕ್ತವಾಗಿ ಕೊಡೋದು ಏಕೈಕ ಸ್ವರೂಪ. ಅದಕ್ಕೆ ಇವತ್ತು ಅಂಥ ಒಂದು ವಿಶೇಷತೆ 5 ವರ್ಷಗಳ ಕಾಲ ಸತತವಾಗಿ ಮಾಡಿರ್ತಕ್ಕಂಥ ಕಾರ್ಯಕ್ರಮಗಳಲ್ಲಿ ತಮ್ಮೆಲ್ಲರ ಯಶಸ್ಸು, ಕೀರ್ತಿ, ಪಾರ್ತಿಯನ್ನ ಪರಿಪೂರ್ಣವಾಗಿ ಕೊಟ್ಟು ಧರ್ಮನಿಷ್ಠೆ ಅನುಷ್ಠಾನ, ಕಾಯ ವಾಚ ಮನಸ, ಆ 3 ಮಾಧ್ಯಮಗಳು ಕಾಯ ವಾಚ ಮನಸ. ಈ ಮನಸ್ಸೇಂದ್ರಿಯವ ಬುದ್ಧ್ಯಾತ್ಮನಾವ ಪ್ರಕೃತಿಯ ಸ್ವಭಾವ ಕರೋಮಿ ಸಕಲಂ ಪರಸ್ಮೈ ಶ್ರೀಮನ್ನಾರಾಯಣೇತಿ ಸಮರ್ಪಯಾಮಿ. ಆ ನಾರಾಯಣ ಯುಗಕ್ಕೆ ನಿಮ್ಮೆಲ್ಲರಿಗೂ ಆಶಿಸ್ತಾ ಇವತ್ತಿನ ದಿವಸದ ಮಂಗಳವನ್ನು ಹಾಡ್ತಕ್ಕಂಥ ದಿನ. ಅದಕ್ಕೆ ನೀವೇನ್ ಮಾಡಬೇಕು, ಕಾಯ್ತಾ ಕೂತ್ಕೋಬೇಕು. ಕಾರ್ಯಕ್ರಮ ಇನ್ನಷ್ಟು ವಿಚಾರ ಮಾತಾಡಬೇಕು. ಅದೇ ರೀತಿಯಾಗಿ ಪಾಲನೆ, ಪೋಷಣೆ, ಕರ್ಮಗಳನ್ನು ಕಳ್ಕೊಳ್ಳೋಕ್ಕೆ ಏನೇನು ಯಾರ್ಯಾರು ಯಾವ್ಯಾವ ಸಮಯಕ್ಕೆ ಬರಬೇಕು ಅಂಥ ಒಂದು ಅವಧಿ ಇನ್ನು ಜನ್ಮದಲ್ಲಿ ಸಿಗಲ್ಲ ಅಂತ ಮುಖಾಂತರ